ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್ ಮಲ್ಲೇಶ್ವರಂ ಬೆಂಗಳೂರು ವತಿಯಿಂದ ಸೆಕೆಂಡ್ PUC ಪಾಠಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಈಗ ಸದ್ಯಕ್ಕೆ ಪ್ಯಾರಾಮೆಟ್ರಿಕ್ ಫಾರ್ಮಿನ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ 54 ಪ್ರಶ್ನೆಗಳನ್ನು ಹಳೆ ವಿಡಿಯೋಗಳಲ್ಲಿ ಮಾಡಿದ್ದೀವಿ. 55ನೇ ಪ್ರಶ್ನೆಯಿಂದ ನಾವು ಮುಂದುವರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಫೈಂಡ್ dy/dx ಇಫ್ x is equal to a cos theta and y is equal to a sin theta ಅಂತ. ಏನಪ್ಪ ಮಾಡಬೇಕು ನೋಡಿ, dy/dx ಬೇಕಂದರೆ ಮೊದಲು dy/d ಕಂಡುಹಿಡಿಯಿರಿ. dy/d ಅಂದರೆ ಏನಪ್ಪ? ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಥೀಟಾ a ಟೈಮ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಥೀಟಾ ಈಸ್ ಗಿವನ್ ಬೈ ಕಾಸ್ ಥೀಟಾ. ಹಾಗೆ ವಾಟ್ ಈಸ್ dx/d theta? dx/d theta is given by once again a times differentiation of cos theta is minus sin theta. ಆದರೆ ನಮಗೆ ಬೇಕಾಗಿರೋದು dy/dx. dy/dx ಆಗಿರೋದ್ರಿಂದ that can be expressed as dy/d theta by dx/d theta ಅಲ್ವಾ? ಸೊ dy/d theta divided by dx/d theta. ಹೌದು ತಾನೆ? ಸೊ dy/d theta ಅಂದ್ರೇನು? dy/d theta ನಮ್ಗೆ ಗೊತ್ತಿದೆ. ಏನದು ನೋಡಿ, a cos theta. dx/d theta minus a sin theta. a cos theta divided by minus a sin theta. a ಕ್ಯಾನ್ಸಲ್ ಆದಮೇಲೆ ನಮಗೆ ಉಳಿಯೋದು a ಕ್ಯಾನ್ಸಲ್ ಆಗಿ ಕಾಟ್ ಥೀಟಾ ವಿತ್ ಮೈನಸ್ ಸೈನ್ ಮಾತ್ರ ಉಳಿತು. ಬಹುಶಃ ಇದು ನಿಮಗೆ ವರ್ಕ್ಡ್ ಎಕ್ಸಾಂಪಲ್ ಇರ್ಬೋದಾ ಅಂತ ನೋಡ್ಕೊಳ್ಳಿ. ವರ್ಕ್ಡ್ ಎಕ್ಸಾಂಪಲ್ ಇದ್ರೂ ಇರ್ಬೋದು. ಪೇಜ್ ನಂಬರು 130ನಲ್ಲೋ 135ಅಲ್ಲೋ ಇರುತ್ತೆ, ನನಗೆ ನೆನಪಿರೋ ಪ್ರಕಾರ. ನೋಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಫೈಂಡ್ dy/dx ಇಫ್ x is equal to at² and y is equal to 2at. ಹಿಂದಿನ ಪ್ರಾಬ್ಲಮ್ಮಿನ ಹಾಗೆ ಮೊದಲು ನಾವೇನು ಮಾಡಬೇಕು? dy/dt ಕಂಡುಹಿಡಿಬೇಕು. dy/dtನ ನೀವು ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಇಟ್ ಶುಡ್ ಬಿ 2a. ಹಾಗಿದ್ರೆ dx/dt ಏನಾಗ್ತದೆ? dx/dt ಈಸ್ at² ಡಿಫ್ರೆನ್ಷಿಯೇಷನ್ ಅಲ್ವಾ, 2at. ನಮಗೆ ಬೇಕಾಗಿರೋದು dy/dx. ದೇರ್ಫೋರ್ dy/dx is actually dy/dt divided by dx/dt. dy/dt ನಾವೀಗಾಗಲೇ ಕಂಡುಹಿಡಿದಿದ್ದೀವಿ, 2a. dx/dt 2at. 2a ಕ್ಯಾನ್ಸಲ್ ಆಯಿತು. ದ ಆನ್ಸರ್ ಈಸ್ 1/t. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಇದೂ ಕೂಡ ಬಹುಶಃ ವರ್ಕ್ಡ್ ಎಕ್ಸಾಂಪಲ್ ಇರ್ಬೋದೇನೋ, ನೋಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ರೈಟ್, ಫೈಂಡ್ dy/dx ಇಫ್ x is equal to a into theta plus sin theta, y is equal to a into 1 minus cos theta. See, what is dy/d theta ವಿದ್ಯಾರ್ಥಿಗಳೇ? dy/d theta is nothing but a times 0 minus sin minus of minus sin. A differentiation of 1 is 0 minus cos theta differentiation plus sin theta. ಆದ್ದರಿಂದ a sin theta ಅಂತ ಬರೀತೀನಿ. ಹಾಗಿದ್ರೆ dx/d theta ಏನಾಗುತ್ತೆ? dx/d theta ಈಸ್ a into theta differentiation is 1, sin theta differentiation is cos theta. ನಮಗೆ ಬೇಕಾಗಿರೋದು dy/dx. dy/dx is given by dy/d theta over dx/d theta. dy/d theta ಅಂದರೆ ನಮಗೆ ಗೊತ್ತಿದೆ a sin theta ಅಂತೇಳಿ. dx/d theta ಅಂದರೆ ಗೊತ್ತಿದೆ, ಆಗಲೇ ಕಂಡುಹಿಡಿದಿದ್ದೀವಿ, a into 1 plus cos theta ಅಂತ ಹೇಳಿ. ಸೊ ನಮಗೆ a ಕ್ಯಾನ್ಸಲ್ ಆದಮೇಲೆ ಸೈನ್ ಥೀಟಾಗೆ ಏನಂತ ಬರೀಬೇಕು? ಹಾಫ್ ಆ್ಯಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ರೆ 2 sin theta by 2 cos theta by 2. 1 plus cos thetaಗೆ ಗೊತ್ತಿದೆ 2 cos square theta by 2
2 cancels, cos theta by 2 cos theta by 2 cancels, sin theta by 2 by cos theta by 2, that is equal to tan theta by 2. ವಿದ್ಯಾರ್ಥಿಗಳೇ, ಇದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ರೈಟ್? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಮುಖ್ಯ ವಿಚಾರ, ರೈಟ್? ಇದೆಲ್ಲ ಬಹುಶಃ ವರ್ಕ್ಡ್ ಎಕ್ಸಾಂಪಲ್ಸಿಗೆ ಸಂಬಂಧಿಸಿರೋದು. ಏನಪ್ಪ ಅಂತ ಹೇಳಿದ್ರೆ, ನೀವು ಇದನ್ನು ಕಾನ್ಸಂಟ್ರೇಷನಿಂದ ವರ್ಕ್ ಮಾಡಿ, ಮನೇಲಿ ಇದನ್ನು ನೋಡಿದ ಮೇಲೆ ನೀವು ಶ್ರದ್ಧೆಯಿಂದ ವರ್ಕ್ ಮಾಡಬೇಕು. ನೀವು ಕೂಡ ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಬೇಕು. ನಾವು ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಟರಿಂಗ್ ಫಾರ್ PUC, CET, NEET, JEE ಅಟ್ ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ಇದು ನಮ್ಮ ಡೀಟೇಲ್ಸು. ನಿಮಗೇನಾದ್ರು ಈ ಥರದ ಪಾಠಗಳು ಇಷ್ಟ ಆಗೋದಿದ್ದರೆ ನೀವು ಟ್ಯೂಷನ್ಗಳಿಗೆ ಬಂದು ಸೇರ್ಕೋಬೋದು. ಇದು ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ವಿದ್ಯಾರ್ಥಿಗಳೇ. ನೋಡಿ ಏನಂತಿದೆ, x ಪವರ್ 2/3 ಪ್ಲಸ್ y ಪವರ್ 2/3 ಈಕ್ವಲ್ ಟು a ಪವರ್ 2/3. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಎಕ್ಸು ವೈ ಏನಂತ ಗೊತ್ತಾಗಬೇಕು. ನೆನಪಿಟ್ಕೊಳ್ಳಿ, ಎಕ್ಸ್ಗೇನಾದ್ರು ಎ ಕಾಸ್ ಕ್ಯೂಬ್ ಥೀಟಾ ಅಂತ ಹಾಕಿದ್ರೆ, ವೈಗೇನಾದ್ರು ಎ ಸೈನ್ ಕ್ಯೂಬ್ ಥೀಟಾ ಅಂತ ಹಾಕಿದ್ರೆ, ಆವಾಗ ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ಎಕ್ಸ್ ಪವರ್ 2/3 ಅಂದರೆ ಏನಾಗುತ್ತೆ, ಎಕ್ಸ್ ಪವರ್ 2/3 ಅಂದರೆ ಎ ಕಾಸ್ ಕ್ಯೂಬ್ ಥೀಟಾ ಪವರ್ 2/3, ಹೌದಾ? ಪ್ಲಸ್ ವೈ ಪವರ್ 2/3 ಅಂದರೆ ಎ ಸೈನ್ ಕ್ಯೂಬ್ ಥೀಟಾ ಪವರ್ 2/3. ಎ ಪವರ್ 2/3 ಕಾಮನ್, ದೀಸ್ 3 ಕ್ಯಾನ್ಸಲ್ಸ್, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಎ ಪವರ್ 2/3 ಆಗುತ್ತೆ. ದಿಸ್ ಈಸ್ ವೆರಿಫೈಡ್, ಆಯಿತಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಕ್ಯೂಬ್ ಥೀಟಾ ಆಗಿರೋದ್ರಿಂದ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ dx by d theta, and y is equal to a sin cube theta ಆಗಿರೋದ್ರಿಂದ ಯು ಕ್ಯಾನ್ ಫೈಂಡ್ dy by d theta. ಸೊ ಫಸ್ಟು ವಾಟ್ ಈಸ್ dy by d theta? dy by d theta ಈಸ್ ಗಿವನ್ ಬೈ, ನೋಡಿ ನೀವೇ ಹೇಳ್ತೀರಿ, 3a ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಥೀಟಾ. ಯಾಕೆ ಹೇಳಿ? 3a ಸೈನ್ ಕ್ಯೂಬ್ ಅಲ್ವಾ, 3 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅದರಿಂದ 3a ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಸೈನ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಥೀಟಾ ಬಂತು. ಹಾಗಿದ್ರೆ ವಾಟ್ ಈಸ್ dx by d theta? dx by d ಥೀಟಾದು ವ್ಯಾಲ್ಯೂ ಏನು? dx by d theta ನೋಡಿ -3a ಬರುತ್ತೆ. ಯಾಕೆ? -3a ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ, ಸೈನ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಯಾಕೆ ಸೈನ್ ಥೀಟಾ ಫಸ್ಟ್ ಬರ್ಕೊಂಡ್ರೆ ಕ್ಯಾನ್ಸಲ್ ಮಾಡೋದಕ್ಕೆ ನೆಕ್ಸ್ಟ್ ಸ್ಟೇಜ್ ಈಸಿ ಆಗುತ್ತೆ ಅಂತೇಳಿ. ನೋಡಿ ಎಕ್ಸು 3a ಕಾಸ್ ಸ್ಕ್ವೇರ್ ಥೀಟಾ ವಿತ್ ಮೈನಸ್ ಸೈನು, ಕಾಸ್ ಥೀಟಾ ಡಿಫ್ರೆನ್ಷಿಯೇಷನ್ ಸೈನ್ ಥೀಟಾ. 3a ಕಾಸ್ ಕ್ಯೂಬ್ ಥೀಟಾ ಇದೆಯಲ್ಲ, 3a ಇಂಟು ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಕಾಸ್ ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ ಸೈನ್ ಥೀಟಾ ಬಂತು. ದೇರ್ ಫೋರ್ ನಮಗೆ ಬೇಕಾಗಿರೋದೇನಪ್ಪ? dy by dx. dy by dx ಈಸ್ ಗಿವನ್ ಬೈ dy by d theta ಓವರ್ dx by d theta. dy by d theta ಅಂದರೆ 3a ಸೈನ್ ಸ್ಕ್ವೇರ್ ಥೀಟಾ, ಹೌದಾ? ನೋಡಿ 3a ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ -3a ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಕಾಸ್ ಥೀಟಾ ಕ್ಯಾನ್ಸಲ್ ಮಾಡಿ, ಸೈನ್ ಥೀಟಾ ಕ್ಯಾನ್ಸಲ್ ಮಾಡಿ, 3 ಕ್ಯಾನ್ಸಲ್ ಮಾಡಿ, ಎ ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಗೆಟ್ ಮೈನಸ್ ಟ್ಯಾನ್ ಥೀಟಾ. ಈಗ ನೋಡಿ, ಈ ಎ ಸೈನ್ ಕ್ಯೂಬ್ ಥೀಟಾ ಈಸ್ y by a, ಸೈನ್ ಥೀಟಾ ಈಸ್ ಕ್ಯೂಬ್ ರೂಟ್ ಆಫ್ y by a, ಕಾಸ್ ಕ್ಯೂಬ್ ಥೀಟಾ ಈಸ್ x by a, ಕಾಸ್ ಥೀಟಾ ಈಸ್ ಕ್ಯೂಬ್ ರೂಟ್ ಆಫ್ x by a. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇದೆಯಲ್ಲ, ಸೈನ್ ಥೀಟಾ ಬೈ ಕಾಸ್ ಥೀಟಾನ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಆಸ್ ಕ್ಯೂಬ್ ರೂಟ್ ಆಫ್ ಮೈನಸ್ y by x. ಜಾಗ ಸಾಕಾಗ್ತಾ ಇಲ್ಲ ಬರೆಯೋದಕ್ಕೆ, ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿಗೆ ಒಂದೇ ಸ್ಟೆಪ್ಪಲ್ಲಿ ಬರೀತಾ ಇದ್ದೀನಿ. ನೀವೇನು ಮಾಡಿ, ಸೈನ್ ಥೀಟಾ ಜಾಗದಲ್ಲಿ ನೋಡಿ y by a ಪವರ್ 1/3, ಕಾಸ್ ಥೀಟಾ ಜಾಗದಲ್ಲಿ x by a ಪವರ್ 1/3 ಬರೋದ್ರಾಯ್ತು. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಏನಕ್ಕೆ ಇಲ್ಲಿರೋ ಮೈನಸ್ ಕ್ಯೂಬ್ ರೂಟ್ ಆಫ್ y by x, ರೈಟ್? ವಿದ್ಯಾರ್ಥಿಗಳೇ, ನಿಮಗಿದು ಅರ್ಥ ಆಗ್ತಾ ಇದೆ?
ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಟ್ ಮಾಡ್ಕೊಳ್ಳಿ, ಮುಂದಿನ ಕ್ವಶನ್ಗೆ ಹೋಗೋಣ. ರೈಟ್. ಸೊ ಬಹುಶಃ ಇವೆಲ್ಲ ವರ್ಕ್ಡ್ ಎಕ್ಸಾಂಪಲ್ಸ್ ಇತ್ತಾ ಅಂತ. ರೈಟ್. ಈಗ ಮುಂದಿನ ಕ್ವಶನ್ನು, ಈಗಾಗಲೇ ಇದೇ ಥರದ ಒಂದು ಕ್ವಶನನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಅದರದ್ದು ಮುಂದುವರೆದ ಭಾಗ. ಎಕ್ಸ್ ಇಸ್ ಈಕ್ವಲ್ ಟು 2at², ವೈ ಇಸ್ ಈಕ್ವಲ್ ಟು at⁴. ರೈಟ್. ಏನು ಮಾಡಿ, ಡಿ ವೈ ಬೈ ಡಿ ಟಿ ಮೊದಲು ಕಂಡುಹಿಡಿರಿ. ಡಿ ವೈ ಬೈ ಡಿ ಟಿ ಏನು, ಎ ಕಾನ್ಸ್ಟೆಂಟು 4t³ ಹೌದಾ? ಯಾಕೆ ಹೇಳಿ? ಎ ಕಾನ್ಸ್ಟೆಂಟು ಡಿಫ್ರೆನ್ಷಿಯೇಷನ್ ಆಫ್ t⁴. ವಾಟ್ ಈಸ್ ಡಿ ಎಕ್ಸ್ ಬೈ ಡಿ ಟಿ? ಇಲ್ಲಿ 2a ಕಾನ್ಸ್ಟೆಂಟು, ಡಿಫ್ರೆನ್ಷಿಯೇಷನ್ ಆಫ್ t² is 2t. ದಟ್ ಈಸ್ ಆ್ಯಕ್ಚುಲಿ 4at. ಸೊ ಡಿ ವೈ ಬೈ ಡಿ ಟಿ ಆಯಿತು, ಡಿ ಎಕ್ಸ್ ಬೈ ಡಿ ಟಿ ಆಯಿತು. ಇವಾಗ ನಮಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್. ವಾಟ್ ಈಸ್ ಡಿ ವೈ ಬೈ ಡಿ ಎಕ್ಸ್? ಡಿ ವೈ ಬೈ ಡಿ ಎಕ್ಸ್ ಈಸ್ ಗಿವನ್ ಬೈ ಡಿ ವೈ ಬೈ ಡಿ ಟಿ ಓವರ್ ಡಿ ಎಕ್ಸ್ ಬೈ ಡಿ ಟಿ. ಡಿ ವೈ ಬೈ ಡಿ ಟಿ ಅಂದರೆ ಏನಪ್ಪ? 4a²t³ ಹೌದಾ? ಒಪ್ಕೋತೀರಾ? ಇಲ್ಲಿದೆಯಲ್ಲ ಅದು, ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಏನು? 4at. ಸಿಂಪ್ಲಿಫೈ ಮಾಡಿದ್ರೆ ಏನು ಉಳಿತದೆ? t². ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಇದು 59ನೇ ಪ್ರಶ್ನೆ. ಈಗ ನಾವು 60ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ರೈಟ್. ನೋಡಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಥೀಟಾ, ವೈ ಇಸ್ ಈಕ್ವಲ್ ಟು ಬಿ ಕಾಸ್ ಥೀಟಾ ಅಂತಿದೆ. ನೀವು ಡೈರೆಕ್ಟಾಗಿ ಬರಿಬೋದು ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ ಬಿ ಅಂತ ಹೇಳಿ ಅಲ್ವಾ? ಹಾಗೆ ಮಾಡಿದ್ರೂ ಕೊಡ್ತಾರೆ ಮಾರ್ಕ್ಸು, ಬಟ್ ಪರವಾಗಿಲ್ಲ. ವಾಟ್ ಈಸ್ ಡಿ ವೈ ಬೈ ಡಿ ಥೀಟಾ? ಡಿ ವೈ ಬೈ ಡಿ ಥೀಟಾ ಈಸ್ ಆ್ಯಕ್ಚುಲಿ ಎ ಟೈಮ್ಸ್ ಡಿ ಬೈ ಡಿ ಥೀಟಾ ಆಫ್ ಕಾಸ್, ಬಿ ಟೈಮ್ಸ್ ಡಿ ಬೈ ಡಿ ಥೀಟಾ ಆಫ್ ಕಾಸ್ ಥೀಟಾ. ಅಂದರೆ ಬಿ ಟೈಮ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ. What is dx by d theta? dx by d theta is, right? So a times minus sin theta. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ನಮಗೆ ಬೇಕಾಗಿರೋದು dy by dx. dy by, therefore dy by dx is given by dy by d theta over dx by d theta. ಡಿ ವೈ ಬೈ ಡಿ ಥೀಟಾ ಅಂದರೆ ಬಿ ಟೈಮ್ಸ್ ಮೈನಸ್ ಸೈನ್ ಥೀಟಾ. ಡಿ ಎಕ್ಸ್ ಬೈ ಡಿ ಥೀಟಾ ಅಂದರೆ ಎ ಟೈಮ್ಸ್ ಮೈನಸ್ ಸೈನ್ ಥೀಟಾ. ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಆಸ್ ಬಿ ಬೈ ಎ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಈಗ ನಾವು 60ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. 61ನೇ ಪ್ರಶ್ನೆಯನ್ನು ಇವಾಗ ನಾವು ಡಿಸ್ಕಸ್ ಮಾಡೋಣ. ತುಂಬ ಸಿಂಪಲ್ಲಾಗಿರ್ತದೆ, ಈಸಿಯಾಗಿರ್ತದೆ. ನೋಡಿ ಏನಂತಿದೆ? ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟಿ, ವೈ ಇಸ್ ಈಕ್ವಲ್ ಟು ಕಾಸ್ 2t. ಈಗ ಫಸ್ಟು ಡಿ ವೈ ಬೈ ಡಿ ಟಿ ಕಂಡುಹಿಡಿಯೋಣ. ಡಿ ವೈ ಬೈ ಡಿ ಟಿ ಏನು? ಕಾಸ್ 2t ಡಿಫ್ರೆನ್ಷಿಯೇಷನ್ ಮೈನಸ್ 2 ಸೈನ್ 2t ಹೌದಾ? ಡಿ ಎಕ್ಸ್ ಬೈ ಡಿ ಟಿ ಕಂಡುಹಿಡಿಯೋಣ. ಡಿ ಎಕ್ಸ್ ಬೈ ಡಿ ಟಿ ಈಸ್ ಡೈರೆಕ್ಟ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಟಿ ವಿಚ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ಕಾಸ್ ಟಿ. Therefore, what is dy by dx? dy by dx is given by dy by dt divided by dx by dt. dy by dt by dx by dt. dy by dt is minus 2 sin 2t. dx by dt is cos t. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 2 ಹಾಗೇ ಇರ್ತದೆ. ಸೈನ್ 2t ಎಕ್ಸ್ಪ್ಯಾಂಡ್ ಮಾಡಿದ್ರೆ 2 sin t ಕಾಸ್ ಟಿ ಅಂತ ಬರೀಬೋದು. ಡಿವೈಡೆಡ್ ಬೈ ಕಾಸ್ ಟಿನ ಹಾಗೆ ಬರೆದ್ರೆ, ಸೊ ಕಾಸ್ ಟಿ ಕ್ಯಾನ್ಸಲ್ ಆಗಿ 2 sin t ಕಾಸ್ ಟಿ ಇದು ವಿದ್ಯಾರ್ಥಿಗಳು. ಇದು ಸೈನ್, ಇದು ಸೈನ್ ಟಿ ಕಾಸ್ ಟಿ. ರೈಟ್. ಸೊ ಕಾಸ್ ಟಿ ಆಗಿರುತ್ತೆ. 2 into 2 4, ಕಾಸ್ ಟಿ ಕ್ಯಾನ್ಸಲ್ಸ್, ದಟ್ ಈಸ್ ಈಕ್ವಲ್ ಟು ಮೈನಸ್ 4 ಟೈಮ್ಸ್ ಸೈನ್ ಟಿ. ವಿದ್ಯಾರ್ಥಿಗಳೇ, 2 ಸತಿ ಕಾಸ್ ಟಿ ಬರೆದಿದ್ದೆ ಕ್ಷಮಿಸಿ, ಇದು ಸೈನ್ ಟಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ರೈಟ್. 61 ಪ್ರಶ್ನೆಗಳನ್ನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ.
ಮುಂದಿನ ಕ್ವಶನ್ನು 62ನೇ ಪ್ರಶ್ನೆ. ಏನದು? ಎಕ್ಸ್ ಇಸ್ ಈಕ್ವಲ್ ಟು 4t, ವೈ ಇಸ್ ಈಕ್ವಲ್ ಟು 4/t, 4/3t ಅಂತಿದೆ. ಆ್ಯಕ್ಚುಲಿ ಇಟ್ ಶುಡ್ ಹ್ಯಾವ್ ಬೀನ್ 4/t. ಇದು ಕರೆಕ್ಟ್ ಮಾಡ್ಕೊಳ್ಳಿ, ಇದು 4/t ಕ್ವಶನಲ್ಲಿರೋದು ನನಗೆ ನೆನಪಿರೋ ಪ್ರಕಾರ, ರೈಟ್? ಸೊ ಎಕ್ಸ್ ಇಸ್ ಈಕ್ವಲ್ ಟು 4t, ವೈ ಇಸ್ ಈಕ್ವಲ್ ಟು 4/t, right? So you have to find out dy by dx. First let us find out dy by dt. dy by dt is differentiation of 4t, 4/t. So 4 is constant, 1/t differentiation is minus 1/t square. What is dx by dt? 4 is constant, differentiation of t is 1, that is equal to 4. Therefore, what is dy by dx? dy by dx is equal to dy by dt over dx by dt. dy by dt ಅಂದರೆ ಏನಪ್ಪ? ಮೈನಸ್ 4/t ಸ್ಕ್ವೇರ್ ಇಲ್ಲೇ ಇದೆ. dx by dt ಅಂದರೆ ಏನು? 4. 4 ಕ್ಯಾನ್ಸಲ್ಸ್. ಯು ಆರ್ ಲೆಫ್ಟ್ ಔಟ್ ವಿತ್ ಮೈನಸ್ 1/t ಸ್ಕ್ವೇರ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಎಷ್ಟು ಸಿಂಪಲ್ ಆಗಿದೆ ನೋಡಿ. ಇದೆಲ್ಲ ನೇರವಾಗಿ ಕಲ್ತ್ಕೊಳ್ಳುವಂಥದ್ದು. ನಿಮಗೆ ಇದರ ಉಪಯೋಗ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಟರಿಂಗ್ ಫಾರ್ PUC CET NEET classes. If at all you are interested, you can join these classes, my dear students. Right? ನೆಕ್ಸ್ಟ್ ಕ್ವಶನ್ನು 63ನೇ ಕ್ವಶನ್ನು. 63ನೇ ಕ್ವಶನ್ ನೋಡಿ ಹೀಗಿದೆ. ಏನಂತಿದೆಯಪ್ಪ? ರೈಟ್, ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಮೈನಸ್ ಕಾಸ್ 2 ಥೀಟಾ, ರೈಟ್? ವೈ ಇಸ್ ಈಕ್ವಲ್ ಟು ಸೈನ್ ಥೀಟಾ ಮೈನಸ್ ಸೈನ್ 2 ಥೀಟಾ ಅಲ್ವಾ? ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡಿ. ಫಸ್ಟು ನಾವು ಡಿ ವೈ ಬೈ ಡಿ ಟಿ ಡಿ ಥೀಟಾ ಕಂಡುಹಿಡಿಬೇಕು, ಆಮೇಲೆ ಡಿ ಎಕ್ಸ್ ಬೈ ಡಿ ಥೀಟಾ ಕಂಡುಹಿಡಿಬೇಕು. ಮೊದಲು ಡೈರೆಕ್ಟಾಗಿ ಡಿ ವೈ ಬೈ ಡಿ ಥೀಟಾ ಬರಿತೀನಿ. ಸೈನ್ ಥೀಟಾ ಡಿಫ್ರೆನ್ಷಿಯೇಷನು ಕಾಸ್ ಥೀಟಾ, ಒಪ್ಕೋತೀರಾ? ಕಾಸ್ ಥೀಟಾ ಮೈನಸ್ ಸೈನ್ 2 ಥೀಟಾ ಡಿಫ್ರೆನ್ಷಿಯೇಷನ್ನು 2 ಕಾಸ್ 2 ಥೀಟಾ ಅಲ್ವಾ? ರೈಟ್? ಸೊ ಕಾಸ್ ಥೀಟಾ ಮೈನಸ್ 2 ಕಾಸ್ 2 ಥೀಟಾ, ರೈಟ್? ಸೊ ನೆಕ್ಸ್ಟು ಈ ಕಡೆ ಡಿ ಎಕ್ಸ್ ಬೈ ಡಿ ಥೀಟಾ ಬರಿತೀನಿ. ಡಿ ಎಕ್ಸ್ ಬೈ ಡಿ ಥೀಟಾ ಏನಾಗ್ತದೆ? ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ ಪ್ಲಸ್, ಯಾಕೇಳಿ ಕಾಸ್ 2 ಥೀಟಾ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ 2 ಥೀಟಾ ಆಗಿದ್ದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ 2 ಥೀಟಾ. ದೇರ್ ಫೋರ್ ನಮಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್ ಬೇಕು. ಡಿ ವೈ ಬೈ ಡಿ ಎಕ್ಸ್ನ ನಾನು ಡಿ ವೈ ಬೈ ಡಿ ಥೀಟಾ ಓವರ್ ಡಿ ಎಕ್ಸ್ ಬೈ ಡಿ ಥೀಟಾ ಅಂತ ಬರಿತೀನಿ, ರೈಟ್? ಡಿ ವೈ ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ ಈಸ್ ಕಾಸ್ ಥೀಟಾ, ಡಿ ವೈ ಬೈ ಡಿ ಥೀಟಾ ಕಾಸ್ ಥೀಟಾ ಮೈನಸ್ 2 ಕಾಸ್ 2 ಥೀಟಾ ಡಿವೈಡೆಡ್ ಬೈ ಏನಿದೆ? ಮೈನಸ್ ಸೈನ್ ಥೀಟಾ ಪ್ಲಸ್ 2 ಸೈನ್ 2 ಥೀಟಾ, ಹೌದಲ್ವಾ? ಮೈನಸ್ ಸೈನ್ ಥೀಟಾ ಪ್ಲಸ್ 2 ಸೈನ್ 2 ಥೀಟಾ, ರೈಟ್? ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಮೈನಸ್ ಸೈನ್ ಥೀಟಾ ಪ್ಲಸ್ 2 ಸೈನ್ 2 ಥೀಟಾ. Understood this, my dear students? Right? So please make a note of this. Now let us go to next question. Next question ಏನಪ್ಪಾ? x is equal to a secant theta, y is equal to b tan theta, right? 65 ಅಲ್ವಾ? 64, 65. ಇವಾಗ 64ನೇ ಡಿಸ್ಕಸ್ ಮಾಡಬೇಕು, ರೈಟ್? ಏನಂತಿದೆ? x is equal to a secant theta, y is equal to b tan theta. What is dy by d theta? dy by d theta is b times tan theta, differentiation is secant square theta. What is dx by d theta? a times differentiation of secant theta is secant theta into tan theta. Therefore, what is dy by dx? dy by dx is given by dy by d theta divided by dx by d theta. So dy by d theta by dx by d theta ಏನಾಯ್ತಪ್ಪ? dy by d theta ಏನು?
ಬಿ ಸೀಕೆಂಟ್ ಸ್ಕ್ವೇರ್ ಥೀಟಾ. ಹೌದಾ? ಡಿ ಎಕ್ಸ್ ಬೈ ಡಿ ಥೀಟಾ ಏನು? ಎ ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾ. ರೈಟ್? ಒಂದು ಸೀಕೆಂಟ್ ಥೀಟಾ ಒಂದು ಸೀಕೆಂಟ್ ಥೀಟಾ ಕ್ಯಾನ್ಸಲ್ಸ್. ವಾಟ್ ಈಸ್ ಲೆಫ್ಟ್ ಔಟ್? ಬಿ ಸೀಕೆಂಟ್ ಥೀಟಾ ಡಿವೈಡೆಡ್ ಬೈ ಎ ಟ್ಯಾನ್ ಥೀಟಾ. ಇಲ್ಲಿಗೆ ನಿಲ್ಲಿಸ್ಬೋದಾದರೂ ಕೂಡ ನಾವೇನು ಮಾಡೋಣ, ಬಿ ಸೀಕೆಂಟ್ ಥೀಟನ ಬಿ ಬೈ ಕಾಸ್ ಥೀಟಾ ಅಂತ ಬರೀರಿ, ಎ ಟ್ಯಾನ್ ಥೀಟನ ಎ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರೀರಿ. ಕಾಸ್ ಥೀಟಾ ಕ್ಯಾನ್ಸಲ್ಸ್. ಬಿ ಬೈ ಎ 1 by sin theta differentiation. It says 1 by sin theta can be expressed as cosecant theta. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ.